ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾರುತಿ ಫ್ರಾಂಕ್ಸ್ ಮತ್ತು ಮಾರುತಿ ಬ್ರೆಜಾ ನಡುವೆ ಕಂಪ್ಯಾರಿಸನ್ ಮಾಡಲಿದ್ದೇವೆ. ಮಾರುತಿ ಬ್ರೆಜಾ ಒಂದು ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಆಗಿದ್ದರೆ ಮಾರುತಿ ಫ್ರಾಂಕ್ಸ್ ಕೂಡ ಒಂದು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಕಾರ್ ಆಗಿದೆ. ಈ ಎರಡು ಕಾರ್ಗಳಲ್ಲಿ ನಿಮಗೆ ಉತ್ತಮ ಇಂಜಿನ್, ಉತ್ತಮ ಫೀಚರ್ಗಳು ಮತ್ತು ಉತ್ತಮ ಮೈಲೇಜ್ನ ಕಾಂಬಿನೇಷನ್ ಸಿಗುತ್ತದೆ. ಆದರೆ 7 ಲಕ್ಷ ರೂಪಾಯಿದಿಂದ 13 ಲಕ್ಷದ ಬಜೆಟ್ನಲ್ಲಿ ಉತ್ತಮ ಕಾರ್ ಖರೀದಿಸುವ ವಿಷಯ ಬಂದಾಗ ಹೆಚ್ಚಿನ ಜನರು ಈ ಎರಡೂ ಕಾರುಗಳಲ್ಲಿ ಯಾವುದು ಉತ್ತಮ ವ್ಯಾಲ್ಯೂ ಫಾರ್ ಮನಿ ಕಾರ್ ಎಂಬ ಗೊಂದಲಕ್ಕೆ ಒಳಗಾಗುತ್ತಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಅವುಗಳ ಇಂಜಿನ್, ಅವುಗಳಲ್ಲಿ ಲಭ್ಯವಿರುವ ಫೀಚರ್ಗಳು ಮತ್ತು ಅವುಗಳ ಪ್ರೈಸ್ ಆಧರಿಸಿ ಕಂಪ್ಯಾರಿಸನ್ ಮಾಡುತ್ತೇವೆ. ಇದರಲ್ಲಿ ಯಾವುದು ಯಾರಿಗೆ ಉತ್ತಮ ವ್ಯಾಲ್ಯೂ ಫಾರ್ ಮನಿ ಕಾರ್ ಎಂಬು ತಿಳಿಯೋಣ. ಸ್ನೇಹಿತರೆ, ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವೀಗ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಮಾರುತಿಯಿಂದ ಬರುವ ಫ್ರಾಂಕ್ಸ್ ಬಗ್ಗೆ ಮಾತನಾಡೋಣ. ಇದು ಮಸ್ಕ್ಯುಲಾರ್ ಡಿಸೈನ್ ಹೊಂದಿರುವ ಒಂದು ಸಣ್ಣ ಎಸ್ಯುವಿ ಆಗಿದ್ದು ನಾವು ಇದನ್ನು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಎಂದು ಕರೆಯುತ್ತೇವೆ. ಆದಾಗ್ಯೂ ಈ ಕಾರ್ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಮತ್ತು ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ನಡುವೆ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಇದರಲ್ಲಿ ನಿಮಗೆ ಉತ್ತಮ ಸ್ಟೈಲ್, ಉತ್ತಮ ಸ್ಪೇಸ್ ಮತ್ತು ಆರಾಮದಾಯಕ ಡೈಲಿ ಯೂಸ್ಗೆ ಬೇಕಾಗುವ ಉತ್ತಮ ಫೀಚರ್ಗಳು ಸಿಗುತ್ತವೆ. ಈ ಕಾರಿನಲ್ಲಿ ನಿಮಗೆ 0.2 ಲೀಟರ್ 4 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ದೊರೆಯುತ್ತದೆ. ಇದರ ಜೊತೆಗೆ 1 ಲೀಟರ್ನ 3 ಸಿಲಿಂಡರ್ ಟರ್ಬೋಚಾರ್ಜ್ಡ್ ಇಂಜಿನ್ ಕೂಡ ಲಭ್ಯವಿದೆ. ಇದರಲ್ಲಿ ನೀವು ನಿಮ್ಮ ಆಯ್ಕೆ ಪ್ರಕಾರ ಪೆಟ್ರೋಲ್ ಮತ್ತು ಸಿಎನ್ಜಿ ಎರಡೂ ಆಪ್ಷನ್ಗಳನ್ನು ಆರಿಸಿಕೊಳ್ಳಬಹುದು. ಇನ್ನು ಪವರ್ ಬಗ್ಗೆ ಹೇಳೋದಾದ್ರೆ, ಮಾರುತಿ ಫ್ರಾಂಕ್ಸ್ನಲ್ಲಿ ಸಿಎನ್ಜಿ ವೇರಿಯಂಟ್ನಲ್ಲಿ 76 ಬಿಎಚ್ಪಿ ಪವರ್ ಮತ್ತು 98 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. ಪೆಟ್ರೋಲ್ ವೇರಿಯಂಟ್ನೊಂದಿಗೆ ಇದರಲ್ಲಿ 98 ಬಿಎಚ್ಪಿ ಪವರ್ ಮತ್ತು 147 ನ್ಯೂಟನ್ ಮೀಟರ್ ಟಾರ್ಕ್ ದೊರೆಯುತ್ತದೆ. 5 ಸೀಟಿಂಗ್ ಕೆಪಾಸಿಟಿ ಹೊಂದಿರುವ ಈ ಕಾರಿನಲ್ಲಿ ನಿಮಗೆ ಪೆಟ್ರೋಲ್ನಲ್ಲಿ 20 ರಿಂದ 22 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮತ್ತು ಸಿಎನ್ಜಿಯಲ್ಲಿ 26 ರಿಂದ 28 ಕಿಲೋಮೀಟರ್ ಪ್ರತಿ ಕೆಜಿವರೆಗೆ ಮೈಲೇಜ್ ದೊರೆಯುತ್ತದೆ. ಲುಕ್ ವೈಸ್ ಈ ಕಾರ್ ಚಿಕ್ಕದಾಗಿ ಕಂಡರೂ ಇದರಲ್ಲಿ ನಿಮಗೆ 308 ಲೀಟರ್ನ ಬೂಟ್ ಸ್ಪೇಸ್ ಸಿಗುತ್ತದೆ. ಸಿಎನ್ಜಿ ವೇರಿಯಂಟ್ನಲ್ಲಿ ಬೂಟ್ ಸ್ಪೇಸ್ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತದೆ, ಆದರೂ ಇದರ ಲುಕ್ ಮತ್ತು ಇದರಲ್ಲಿರುವ ಇಂಜಿನ್ ಅತ್ಯುತ್ತಮವಾಗಿದೆ. ಮಾರುತಿ ಫ್ರಾಂಕ್ಸ್ನಲ್ಲಿ ನಿಮಗೆ 6 ಬ್ರ್ಯಾಂಡ್ ವೇರಿಯಂಟ್ಗಳು ಲಭ್ಯವಿವೆ. ಇನ್ನು ಸಿಎನ್ಜಿ ಆಪ್ಷನ್ ಬಗ್ಗೆ ಹೇಳೋದಾದ್ರೆ, ಸಿಗ್ಮಾ ಮತ್ತು ಡೆಲ್ಟಾ ವೇರಿಯಂಟ್ಗಳಲ್ಲಿ ಮಾತ್ರ ಸಿಎನ್ಜಿ ಆಪ್ಷನ್ ಲಭ್ಯವಿದೆ. ಕೆಲವು ಕೀ ಫೀಚರ್ಗಳ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ನಿಮಗೆ 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಹೆಡ್ಸ್ ಅಪ್ ಡಿಸ್ಪ್ಲೇ, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 6 ಏರ್ ಬ್ಯಾಗ್ಗಳು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಹೋಲ್ಡ್ ಅಸಿಸ್ಟ್, 360 ಡಿಗ್ರಿ ಕ್ಯಾಮೆರಾ ಮುಂತಾದ ಎಲ್ಲ ಪ್ರೀಮಿಯಂ ಫೀಚರ್ಗಳು ಲಭ್ಯವಿವೆ. ಇನ್ನು ಬೆಲೆಯ ಬಗ್ಗೆ ಹೇಳೋದಾದ್ರೆ, ಮಾರುತಿ ಫ್ರಾಂಕ್ಸ್ನ ಬೆಲೆ ಎಕ್ಸ್ ಶೋರೂಮ್ನಲ್ಲಿ 7,54,000ದಿಂದ ಪ್ರಾರಂಭವಾಗಿ ಟಾಪ್ ಎಂಡ್ ವೇರಿಯಂಟ್ 13,06,000ವರೆಗೆ ಲಭ್ಯವಿದೆ. ಈಗ ಮಾರುತಿಯಿಂದ ಬರುವ ಬ್ರೆಜಾ ಬಗ್ಗೆ ಮಾತನಾಡೋಣ. ಮಾರುತಿ ಬ್ರೆಜಾ ಇಂಡಿಯನ್ ಕಾರ್ ಮಾರ್ಕೆಟ್ಗೆ ಬಂದಾಗಿನಿಂದಲೂ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿಗಳ ನಡುವೆ ತನ್ನ ಸ್ಥಾನವನ್ನು ಯಾವಾಗಲೂ ಟಾಪ್ನಲ್ಲಿ ಉಳಿಸಿಕೊಂಡಿದೆ. ಇದರಲ್ಲಿ ನಿಮಗೆ ಪೆಟ್ರೋಲ್ ಮತ್ತು ಸಿಎನ್ಜಿ ಇಂಜಿನ್ ಆಪ್ಷನ್ಗಳು ದೊರೆಯುತ್ತವೆ. ಆದಾಗ್ಯೂ ಎರಡೂ ಕಾರುಗಳಲ್ಲಿ ನಿಮಗೆ ಡೀಸೆಲ್ ಇಂಜಿನ್ ಆಪ್ಷನ್ ಸಿಗುವುದಿಲ್ಲ. ಆದರೆ ಮಾರುತಿ ಬ್ರೆಜಾದ ಟಾಪ್ ಎಂಡ್ ವೇರಿಯಂಟ್ನಲ್ಲಿ ನಿಮಗೆ ಮೈಲ್ಡ್ ಹೈಬ್ರಿಡ್ ಆಪ್ಷನ್ ಖಂಡಿತ ಸಿಗುತ್ತದೆ. ಇದರಲ್ಲಿ ನಿಮಗೆ 1.5 ಲೀಟರ್ನ 4 ಸಿಲಿಂಡರ್ ಇಂಜಿನ್ ಆಪ್ಷನ್ ಸಿಗುತ್ತದೆ. ಇದು ಸಿಎನ್ಜಿ ಜೊತೆಗೆ 86 ಬಿಎಚ್ಪಿ ಪವರ್ ಮತ್ತು 121 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಒಂದು ವೇಳೆ ನೀವು ಇದರ ಪೆಟ್ರೋಲ್ ವೇರಿಯಂಟ್ ಅನ್ನು ಪರಿಗಣಿಸಿದರೆ ಅದರಲ್ಲಿ ನಿಮಗೆ 101 ಬಿಎಚ್ಪಿ ಪವರ್ ಮತ್ತು 136 ನ್ಯೂಟನ್ ಮೀಟರ್ ಟಾರ್ಕ್ ದೊರೆಯುತ್ತದೆ. ಮಾರುತಿ ಬ್ರೆಜಾ 4 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಪಡೆದಿದೆ. ಇದು ಈ ಕಾರನ್ನು ಸುರಕ್ಷಿತ ಕಾರನ್ನಾಗಿ ಮಾಡುತ್ತದೆ. ಮೈಲೇಜ್ ವಿಷಯದಲ್ಲಿ ಮಾರುತಿ ಬ್ರೆಜಾ ಪೆಟ್ರೋಲ್ನಲ್ಲಿ 20 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಸಿಎನ್ಜಿಯಲ್ಲಿ 24 ರಿಂದ 25 ಕಿಲೋಮೀಟರ್ ಪ್ರತಿ ಕೆಜಿವರೆಗೆ ಮೈಲೇಜ್ ನೀಡುತ್ತದೆ. ಇದರ ಕೆಲವು ಅತ್ಯುತ್ತಮ ಫೀಚರ್ಗಳ ಬಗ್ಗೆ ಹೇಳುವುದಾದರೆ, ಮಾರುತಿ ಬ್ರೆಜಾ 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 6 ಸ್ಪೀಕರ್ ಸೌಂಡ್ ಸಿಸ್ಟಮ್, 2 ಟ್ವಿಟರ್ ಆಪ್ಷನ್, ಪ್ಯಾಡಲ್ ಶಿಫ್ಟರ್, ಸನ್ರೂಫ್, ವೈರ್ಲೆಸ್ ಫೋನ್ ಚಾರ್ಜರ್, ಕ್ರೂಸ್ ಕಂಟ್ರೋಲ್, ಆಟೋಮ್ಯಾಟಿಕ್ ಎಸಿ, ರಿಯರ್ ಎಸಿ ವೆಂಟ್, ಹೆಡ್ಸ್ ಅಪ್ ಡಿಸ್ಪ್ಲೇ ಜೊತೆಗೆ ಕೀಲೆಸ್ ಎಂಟ್ರಿ ಮತ್ತು ಆಟೋ ಹೆಡ್ಲ್ಯಾಂಪ್ಗಳಂತಹ ಫೀಚರ್ಗಳನ್ನು ಹೊಂದಿದೆ. ಮಾರುತಿ ಬ್ರೆಜಾದ ಬೆಲೆ ಎಕ್ಸ್ ಶೋರೂಮ್ನಲ್ಲಿ 8,69,000ದಿಂದ ಪ್ರಾರಂಭವಾಗಿ ಟಾಪ್ ಎಂಡ್ ವೇರಿಯಂಟ್ 13,98,000ವರೆಗೆ ಲಭ್ಯವಿದೆ. ಈಗ ಈ ಎರಡು ಗಾಡಿಗಳಲ್ಲಿರುವ ಕೆಲವು ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡುವುದಾದರೆ, ಸ್ನೇಹಿತರೆ, ಮಾರುತಿ ಫ್ರಾಂಕ್ಸ್ನಲ್ಲಿ ನಿಮಗೆ ಮಸ್ಕ್ಯುಲರ್ ಸ್ಟೈಲಿಶ್ ಲುಕ್ ಸಿಗುತ್ತದೆ. ಇದು ನಿಮಗೆ ಬೇಬಿ ಎಸ್ಯುವಿಯ ಲುಕ್ ನೀಡುತ್ತದೆ. ಸ್ಪೇಷಿಯಸ್ ಮತ್ತು ಪ್ರಾಕ್ಟಿಕಲ್ ಕ್ಯಾಬಿನ್ ಇರುವುದರಿಂದ ಇದು ಸಾಕಷ್ಟು ವ್ಯಾಲ್ಯೂ ಫಾರ್ ಮನೀಸ್ ಸ್ಮಾಲ್ ಫ್ಯಾಮಿಲಿ ಕಾರ್ ಆಗಿದೆ.
ಇದಲ್ಲದೆ ಇದರಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಟೋಮ್ಯಾಟಿಕ್ ಮತ್ತು ಮ್ಯಾನ್ಯುವಲ್ ಎರಡೂ ಗೇರ್ಬಾಕ್ಸ್ ಆಪ್ಷನ್ಗಳನ್ನು ಆರಿಸಿಕೊಳ್ಳಬಹುದು. ಹಾಗೆಯೇ ಟಾಪ್ ಎಂಡ್ ವೇರಿಯಂಟ್ನಲ್ಲಿ ನೀವು ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮತ್ತು ಕ್ರೂಸ್ ಕಂಟ್ರೋಲ್ ಜೊತೆಗೆ 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಸಹ ಈ ಗಾಡಿಯಲ್ಲಿ ನೋಡಬಹುದು. ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಮತ್ತು ಉತ್ತಮ ಪರ್ಫಾರ್ಮೆನ್ಸ್ ಜೊತೆಗೆ ಈ ಗಾಡಿಯಲ್ಲಿ ನೀವು ನಿಮ್ಮ ಆಯ್ಕೆಯ ಪ್ರಕಾರ 2 ಇಂಜಿನ್ ಆಪ್ಷನ್ಗಳನ್ನು ಆರಿಸಿಕೊಳ್ಳಬಹುದು. ಇನ್ನು ಮಾರುತಿ ಬ್ರೆಜಾದಲ್ಲಿರುವ ಕೆಲವು ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ನಿಮಗೆ ಸ್ಪೇಷಿಯಸ್ ಕ್ಯಾಬಿನ್, ಉತ್ತಮ ಇಂಟೀರಿಯರ್ ಮತ್ತು 5 ಜನರು ಕುಳಿತುಕೊಳ್ಳಲು ಸಾಕಷ್ಟು ಸ್ಥಳಾವಕಾಶ ಸಿಗುತ್ತದೆ. ರೈಡ್ ಕ್ವಾಲಿಟಿ ಬಗ್ಗೆ ಹೇಳುವುದಾದರೆ 1.5 ಲೀಟರ್ ಇಂಜಿನ್ ಇರುವುದರಿಂದ ಇದರ ರೈಡ್ ಕ್ವಾಲಿಟಿ ಮಾರುತಿ ಫ್ರಾಂಕ್ಸ್ಗಿಂತ ಉತ್ತಮವಾಗಿದೆ. ತನ್ನ ಕಾಂಪ್ಯಾಕ್ಟ್ ಡಿಸೈನ್ನಿಂದಾಗಿ ಈ ಗಾಡಿಯು ನಿಮಗೆ ಸರಿಯಾದ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿಯ ನೋಟವನ್ನು ನೀಡುತ್ತದೆ. ಇದರಿಂದ ನೀವು ಹೈ ಸೀಟಿಂಗ್ ಪೊಸಿಷನ್ನೊಂದಿಗೆ ರಸ್ತೆಯ ಮೇಲೆ ಉತ್ತಮ ಕಮಾಂಡ್ ಮತ್ತು ಉತ್ತಮ ರೈಡ್ ಹ್ಯಾಂಡ್ಲಿಂಗ್ ಪಡೆಯಬಹುದು. ಇದಲ್ಲದೆ ಮಾರುತಿ ಬ್ರೆಜಾದಲ್ಲಿ ಕಡಿಮೆ ಬಜೆಟ್ನಲ್ಲಿ ನಿಮಗೆ ಹೆಡ್ಸ್ ಅಪ್ ಡಿಸ್ಪ್ಲೇ, 360 ಡಿಗ್ರಿ ಕ್ಯಾಮೆರಾ ಮತ್ತು 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ಸನ್ರೂಫ್ನಂತಹ ಫೀಚರ್ಗಳನ್ನು ಸಹ ಪಡೆಯಬಹುದು. ಇನ್ನು ಕೆಲವು ನ್ಯೂನತೆಗಳ ಬಗ್ಗೆ ಹೇಳುವುದಾದ್ರೆ, ಮಾರುತಿ ಫ್ರಾಂಕ್ಸ್ನಲ್ಲಿ ನಿಮಗೆ ರಿಯರ್ ಸೀಟ್ನಲ್ಲಿ ಸ್ಥಳಾವಕಾಶದ ವಿಷಯದಲ್ಲಿ ಸ್ವಲ್ಪ ತೊಂದರೆಯಾಗಬಹುದು. ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಬಗ್ಗೆ ಹೇಳುವುದಾದ್ರೆ, ಮಾರುತಿ ಬ್ರೆಜ್ಜಾ ಹಾಗೂ ಮಾರುತಿ ಫ್ರಾಂಕ್ಸ್ನಲ್ಲಿ ನಿಮಗೆ ಡೀಸೆಲ್ ಇಂಜಿನ್ ಆಪ್ಷನ್ನಂತಹ ಫೀಚರ್ಗಳು ಸಿಗುವುದಿಲ್ಲ. ಇದಲ್ಲದೆ ಬಜೆಟ್ ಸೆಗ್ಮೆಂಟ್ನ ದೃಷ್ಟಿಯಿಂದ ಮಾರುತಿ ಫ್ರಾಂಕ್ಸ್ ತನ್ನ ಬಜೆಟ್ಗಿಂತ ಬೆಲೆಯು ಸ್ವಲ್ಪ ಹೆಚ್ಚಾಗಿದೆ ಎಂದು ತೋರುತ್ತದೆ. ಇನ್ನು ಮಾರುತಿ ಬ್ರೆಜ್ಜಾದ ಕೆಲವು ನ್ಯೂನತೆಗಳ ಬಗ್ಗೆ ಹೇಳುವುದಾದ್ರೆ, ಇದರ ಇಂಟೀರಿಯರ್ ಕ್ವಾಲಿಟಿಯನ್ನು ಮಾರುತಿ ಇನ್ನಷ್ಟು ಉತ್ತಮಗೊಳಿಸಬೇಕಾಗಿದೆ. ಇದರಿಂದ ಕಡಿಮೆ ಬಜೆಟ್ನಲ್ಲಿ ಇದು ಇನ್ನಷ್ಟು ಪ್ರೀಮಿಯಂ ಕಾರ್ ಆಗಿ ಹೊರಹೊಮ್ಮಬಹುದು. ಹಾಗೆಯೇ ಇಂಜಿನ್ ರಿಫೈನ್ಮೆಂಟ್ ಮತ್ತು ಮೈಲೇಜ್ ಬಗ್ಗೆ ಹೇಳುವುದಾದರೆ, ಈ ಗಾಡಿಯಲ್ಲಿ ನಿಮಗೆ ಯಾವುದೇ ಕೊರತೆ ಕಾಣಿಸುವುದಿಲ್ಲ. ಆದರೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಇಂಜಿನ್ನನ್ನು ಇನ್ನಷ್ಟು ರಿಫೈನ್ ಮಾಡಿದ್ರೆ ಈ ಗಾಡಿ ಇನ್ನಷ್ಟು ಉತ್ತಮವಾಗಬಹುದು. ಈಗ ನಾವು ನಮ್ಮ ಫೈನಲ್ ರಿಸಲ್ಟ್ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಒಂದು ವೇಳೆ ನೀವು ಕಡಿಮೆ ಬಜೆಟ್ನಲ್ಲಿ ಉತ್ತಮ ಸ್ಟೈಲಿಶ್ ಲುಕ್ ಹೊಂದಿರುವ ಹಾಗೂ ಫ್ಯೂಯಲ್ ಎಫಿಷಿಯೆಂಟ್ ಕಾರ್ ಖರೀದಿಸಲು ಬಯಸುತ್ತೀರಿ ಮತ್ತು ನಿಮ್ಮ ಬಜೆಟ್ ಕೂಡ ಹೆಚ್ಚಿಲ್ಲದಿದ್ದರೆ ನೀವು ಮಾರುತಿ ಫ್ರಾಂಕ್ಸ್ ಅನ್ನು ಪರಿಗಣಿಸಬಹುದು. ಆದರೆ ನೀವು ಪ್ಯೂರ್ ಎಸ್ಯುವಿ ಲುಕ್ ಹೊಂದಿರುವ ಉತ್ತಮ ಕ್ಯಾಬಿನ್ ಸ್ಪೇಸ್, ಉತ್ತಮ ರಿಯರ್ ಸೀಟ್ ಸ್ಪೇಸ್ ಮತ್ತು ಉತ್ತಮ ಬೂಟ್ ಸ್ಪೇಸ್ ಇರುವ ಗಾಡಿಯನ್ನು ಪರಿಗಣಿಸಲು ಬಯಸುತ್ತೀರಿ ಎಂದಾದರೆ, ಜೊತೆಗೆ ಸನ್ರೂಫ್ನಂತಹ ಫೀಚರ್ಗಳು ಕೂಡ ಬೇಕಿದ್ದರೆ ನೀವು ಮಾರುತಿ ಬ್ರೆಜಾವನ್ನು ಪರಿಗಣಿಸಬಹುದು. ಮಾರುತಿ ಬ್ರೆಜಾದಲ್ಲಿ 1 ಲಕ್ಷ ಹೆಚ್ಚಿನ ಬೆಲೆಗೆ ಉತ್ತಮ ಇಂಜಿನ್ ಆಪ್ಷನ್ ಸಿಗುತ್ತದೆ. ಅಲ್ಲದೆ ಫೀಚರ್ ವೈಸ್ ಕೂಡ ಇದು ಮಾರುತಿ ಫ್ರಾಂಕ್ಸ್ಗಿಂತ ಸ್ವಲ್ಪ ಮುಂದಿದೆ. ಸ್ನೇಹಿತರೆ, ನಿಮಗೆ ಈ 2 ಕಾರುಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ಹೇಳಿದರೆ ಯಾವ ಕಾರನ್ನು ಆಯ್ಕೆ ಮಾಡುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿ ಮರೆಯಬೇಡಿ. ನಾವಿನ್ನು ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.